ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಳರಾಜನಹಳ್ಳಿ, ಕೋಲಾರ. ಈ ಸಮಾಜದಲ್ಲಿ ಜಾತಿ ಮತ್ತು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿ ಸಾಮರಸ್ಯವನ್ನು ಹಾಳು ಮಾಡುವ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವವರಿಗೆ ಎಚ್ಚರಿಕೆಯ ಸಂದೇಶ ನೀಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಭಾರತ ಹಿಂದೂ ರಾಷ್ಟ್ರವಾದರೂ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇನ್ನಿತರೆ ಎಲ್ಲ ಧರ್ಮದವರು ಸಾಮರಸ್ಯದಿಂದ ಕೂಡಿ ಬಾಳುತ್ತಿದ್ದು, ನಮ್ಮ ಮಧ್ಯೆ ವಿಷ ಬೀಜ ಬಿತ್ತುವವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂತ. ಯಾವತ್ತೂ ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ. ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಹೇಳಿದ್ಮೇಲೆ ಮುಸಲ್ಮಾನರು, ಕ್ರಿಶ್ಚಿಯನ್ಸ್ ಯಾರಿದ್ದಾರೆ, ಹಿಂದೂಗಳು ಎಲ್ಲ ಒಂದೇನೆ. ಆದ್ರೆ ಅವ್ರವ್ರ ಜಾತಿ ಅವ್ರಿಗೆ ದೊಡ್ಡದು. ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರವ್ರ ಧರ್ಮನ ಉಳಿಸ್ಕೊಳ್ತಕ್ಕಂಥದ್ದು ಅವ್ರವ್ರ ಕರ್ತವ್ಯ ಅಂತ ಹೇಳಿ, ಈಗ ಯಾರೋ ಒಬ್ಬ ಮುಸಲ್ಮಾನ ಇವತ್ತು ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ, ನಮ್ಮ ಧರ್ಮ ಹೊಡೆಯೋದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ. ಹಿಂದೆ ಯಾರಿದ್ದಾರೆ? ಅವ್ರು ಇರ್ತಕ್ಕಂಥದನ್ನ ಇವತ್ತು ತನಿಖೆ ಆಗ್ಬೇಕು. ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗ್ಬೇಕು. ಭಾರತದ ಎಲ್ಲರೂ ಅವ್ರವ್ರ ಜಾತಿಗಳವರು ಇರ್ಬೋದು, ಅವ್ರವರು ಬದುಕ್ತಕ್ಕಂಥ ಕೆಲಸ ಮಾಡ್ಬೇಕು. ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಪಿತಿರಿವು ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಜೈಲ್ ಶಿಕ್ಷೆ ಕೊಡ್ಬೇಕಂತಕ್ಕಂಥದ್ದು ನಮ್ಮನ್ನೆಲ್ಲ ಆಗ್ರಹ. ಇವತ್ತು ನಾವು ಒಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರವ್ರ ಜಾತಿ ಅವ್ರು ದೊಡ್ಡದಿದೆ. ಆದ್ರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು, ಅವರು ನಮ್ಮನ್ನು ಮಾಡಬಾರ್ದು. ಕ್ರಿಶ್ಚಿಯನ್ಸ್ ಅವ್ರವ್ರಿಗೆ ಅವ್ರವ್ರು ದೊಡ್ಡವರಿದ್ದಾರೆ. ಆದ್ರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರು ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನ ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ಟೋಳಗಂಗ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ. ಫಸ್ಟ್ ಭಾರತದಲ್ಲಿ ಇವತ್ತು ನಾವು ಬದುಕೋ ನೋಡ್ಬೇಕು. ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡ್ಲಿ, ಹಿಂದೂ ಮಾಡ್ಲಿ, ಮುಸ್ಲಿಂ ಮಾಡ್ಲಿ, ಕ್ರಿಶ್ಚಿಯನ್ ಮಾಡ್ಲಿ, ಅವನಿಗೆ ಫಸ್ಟ್ ಗಲ್ಗೆ ಹಾಕ್ಬೇಕು. ಭಾರತದಲ್ಲಿ ಭಾರತವನ್ನ ಬೆಳವಣಿಗೆ ನೋಡ್ಬೇಕು, ಬದುಕೋದನ್ನ ನೋಡ್ಬೇಕು. ರಾಜಕಾರಣ ಮಾಡ್ಬಿಟ್ಟು ಧರ್ಮ ಹೊಡೆ ಕೆಲಸ ಯಾವನ್ ಮಾಡ್ತಾನೆ, ಯಾರೇ ಇರ್ಲಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಇರ್ಲಿ, ಅವನಿಗೆ ಎತ್ಕೊಂಡ್ಬಂದು ಹೊರಗಡೆ ಜನರ ಮುಂದ್ಗಡೆ ನೇಣಿಗೆ ಹಾಕ್ಬೇಕು. ಭಾರತನ ಉಳ್ಸಕ್ಕಂತ ಕೆಲಸ ಮಾಡ್ಬೇಕು. ನಮ್ಮ ಆಗ್ರಹ ಇದೆ. ಮೋದಿಜಿಯವರ ಏನು ಅವರು ಪಣ ತೊಟ್ಟಿದ್ದಾರೆ, 2047 100 ವರ್ಷ ಸ್ವತಂತ್ರ ಆದ್ಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು, ಎಲ್ಲರೂ ಸೇರಿ ಭಾರತನ ನಂಬರ್ 1 ತಗೊಂಡು ಹೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೈ ಜೋಡಿಸ್ಬೇಕು. ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿತಕ್ಕಂಥ ಕೆಲಸ ನಿಲ್ಲಿಸಬೇಕು. ಇದನ್ನ ಎನ್ನೇ ಕೊಟ್ರೆ ಮಾತ್ರನೇ ಕೆಲಸ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ, ಅವ್ರ ರಾಜಕಾರಣಕ್ಕೇನೆ ಬದುಕ್ತಾ ಇರೋದು. ಇವತ್ತು ಅವ್ರಿಗೆ ಮತ ಬೇಕು ಅಷ್ಟೇ. ಅವ್ರಿಗೆ ಮತ ತಗೊಂತಾರೆ. ಈ ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿ ಕೊಟ್ಟರು, ಜನಕ್ಕೆ ಹೆಂಗೆ ಮುಖಕ್ಕೆ ಮಸಿ ಬೆಳೆದು ನೋಡ್ತಾ ಇದೀವಿ ಇವತ್ತು. ಅದೇ ತರ SIT ಕೂಡ ಮಾಡುತ್ತೆ. ಇವತ್ತು ಮುಖಕ್ಕೆ ಮುಖವಾಡ ಯಾವನ್ ಹಾಕೊಂಡಿದ್ದಾನೆ, ಅವ್ನು ಮುಖವಾಡ ಹಾಕೊಂಡವನೆ, ಇವರು ಮುಖವಾಡನ ಹಾಕೊಂಡಿದ್ರೆ ಇವರು ಬಣ್ಣಗಳನ್ನ ತೋರಿಸ್ತಾ ಇದಾರೆ ಕಾಂಗ್ರೆಸ್ ಅವರು. ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ಲೇಬೇಕು ಈ ಕಾಂಗ್ರೆಸ್. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಕರ್ನಾಟಕದಲ್ಲಿ ಆಗ್ಲಿ, ಭಾರತದಲ್ಲೇ ಇರ್ತಕ್ಕಂಥದ್ದು, ಭಾರತ ಉಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಹಿಡಿತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳ್ಕಾಲ. ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿಸಿ ಧರ್ಮ ಉಳಿಸಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿಸಿ ಧರ್ಮ ಉಳಿಸಿ. ಏನೇ ಬರಲಿ ವಕ್ರಕ್ಕಿರಲಿ, ಏನೇ ಬರಲಿ ವಕ್ರಕ್ಕಿರಲಿ. ಧರ್ಮ ಉಳಿಸಿ ಬರಲಿ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ,
ಗೆಲ್ಲುವರೆಗೂ ಹೋರಾಟ. ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿಸಿ ಧರ್ಮ ಉಳಿಸಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ, ಒಂದೇ ಮಾತರಂ. ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿಸಿ ಧರ್ಮ ಉಳಿಸಿ. ದಕ್ಷಿಣ ಭಾರತದಲ್ಲೇ ಧರ್ಮಸ್ಥಳ ಕ್ಷೇತ್ರವು ಹಿಂದೂಗಳ ಪಾಲಿಗೆ ಪವಿತ್ರವಾದ ಧಾರ್ಮಿಕ ಕೇಂದ್ರವಾಗಿದ್ದು, ಧರ್ಮಸ್ಥಳದ ಪಾವಿತ್ರ್ಯತೆ ಹಾಗೂ ಪ್ರಸಿದ್ಧಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಕೆಲವರು ಷಡ್ಯಂತ್ರ ರೂಪಿಸಿದ್ದು ಬುರುಡೆ ನಾಟಕ ಆಡಿದ್ದಾರೆ. ಸಮೀರ್ ಎಂಬಾತ ಯೂಟ್ಯೂಬ್ ಮೂಲಕ ಇಲ್ಲ ಸಲ್ಲದ ವಿಡಿಯೋಗಳನ್ನು ಹರಿಬಿಟ್ಟು ಧರ್ಮಸ್ಥಳದ ವಿರುದ್ಧ ಪ್ರಚೋದನೆ ನೀಡಿದ್ದಾನೆ. ರಾಜ್ಯ ಸರ್ಕಾರವು ಬುರುಡೆ ಬಿಟ್ಟ ಚೆನ್ನಯ್ಯ ಯೂಟ್ಯೂಬ್ ಸಮೀರ್ನ ಹಿನ್ನೆಲೆಯನ್ನ ತನಿಖೆ ಮಾಡಿ ಮಂಪರು ಪರೀಕ್ಷೆಯ ಮೂಲಕ ಅವರ ಹಿನ್ನೆಲೆ ಅರಿತು ಸತ್ಯಾಸತ್ಯತೆ ತಿಳಿದ ನಂತರ ತನಿಖೆಗೆ ಇಳಿಯಬೇಕಿತ್ತು. ಆದರೆ ಅದು ಬಿಟ್ಟು ಸರ್ಕಾರವು ಕೂಡ ಆತುರಪಟ್ಟು ಅಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವಾಗುವಂತೆ ಮಾಡಿದೆ ಎಂದು ಬೇಸರ ಹೊರಹಾಕಿದ್ರು. ಯೂಟ್ಯೂಬ್ ಅಲ್ಲಿ ಮಾಡಿರ್ತಕ್ಕಂಥವನು ಸಾಕ್ಷ್ಯ ಇದೆ ಅಂತಕ್ಕಂಥ ಒಂದು ಸಾಕ್ಷ್ಯಗಳು ಇಟ್ಕೊಂಡು ಹೇಳ್ತಕ್ಕಂಥವನ್ನ ಅವತ್ತೇ ಅವನ್ನ ಕರೆಸಿ ಕೂರಿಸಿ ಮಂಪುರ ಪರೀಕ್ಷೆ ಮಾಡಬೇಕಾಯ್ತು. ಮಂಪುರ ಪರೀಕ್ಷೆ ಮಾಡಿದ್ರೆ ಇದಕ್ಕೆಲ್ಲ ಬರೋದು. ಯಾಕಂದ್ರೆ ಅವರು ಟೆರರಿಸಂ ತರ ಫುಲ್ ಟ್ರೈನಿಂಗ್ ಆಗಿದ್ದಾರೆ. ಅವರು ಯಾವ ತರ ಮಾಡಬೇಕು, ಏನ್ ಮಾಡಬೇಕು ಅಂತ ಹಿಂದೆ ಇರ್ತಕ್ಕಂಥವ್ರು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ಯಾವತ್ತು ಅವ್ನು ಬಂದು ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ನು ಕರೆಸಿ ಕೂರಿಸಿ ಮಂಪುರ ಪರೀಕ್ಷೆಗೆ ಹಾಕಿದ್ರೆ ನಿಜ ಗೊತ್ತಾಗ್ತಾ ಇತ್ತು. ಬುರುಡೆ ಇಟ್ಕೊಂಡ್ಬಂದವನು ಯಾರು ಅವ್ನ ಹಿನ್ನೆಲೆ ಅಂತ ಅವನು ಮಂಪುರ ಪರೀಕ್ಷೆ ಆಗ್ಬೇಕಾಗಿತ್ತು. ಎಲ್ಲೋ ದಾರಿ ತಪ್ಪಿಸಿ ಇವರು ಎಡವಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯಗಳೇ ಇವತ್ತು ದೊಡ್ಡ ಅನಾಹುತ ಆಗಿದೆ. ಸರ್ಕಾರದ ಒಂದು ಧೋರಣೆಗಳು ಇವತ್ತು ಜನರಿಗೆ ಧಾರ್ಮಿಕವಾಗಿ ಧರ್ಮಸ್ಥಳ ದೇವಾಲಯದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಹಿಂದೆ ಕೇರಳ ವಿದೇಶದ ಕೆಲವರ ನೆರಳು ಬಿದ್ದಿದ್ದು ಹಣದ ವಹಿವಾಟು ಕೂಡ ನಡೆದಿದೆ. ಎಸ್ಐಟಿಯಿಂದ ತನಿಖೆ ಪರಿಪೂರ್ಣವಾಗದು ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಅಂಟಿದ ಕಳಂಕವೂ ಹೋಗದು ಎಂದ ಅವರು ಈ ಷಡ್ಯಂತ್ರದ ತನಿಖೆಯನ್ನ ಎನ್ಐಎಗೆ ವಹಿಸಬೇಕೆಂದು ಆಗ್ರಹಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಬಿ ಮುರಳಿ, ಚಿಂತಾಮಣಿ ಮಂಡಲ ಅಧ್ಯಕ್ಷ ರಾಜಣ್ಣ, ಮುಖಂಡರಾದ ಕಂಬದಹಳ್ಳಿ ಸುರೇಂದ್ರಗೌಡ, ಕನಕಪ್ರಸಾದ್, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಕೊತ್ತನೂರು ಜಗದೀಶ್, ಒಕ್ಕಲಿಗರ ಯುವ ವೇದಿಕೆ ಸೇನೆ ಅಧ್ಯಕ್ಷ ಜಿವಿ ವೆಂಕಟಸ್ವಾಮಿ, ಬಂಗಾರು ರಾಮಕೃಷ್ಣಪ್ಪ, ಮಂಜುಳಮ್ಮ, ಸತೀಶ್, ಟಾಗೂರ್, ಆನಂದ್ ಇನ್ನಿತರರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಈ ರೀತಿ ಮಾಡ್ತಕ್ಕಂಥದ್ದು ತುಂಬಾ ಕ್ರೂರ್ಯ, ಘೋರ. ಇದನ್ನ ಸಾಕಷ್ಟು 12 ವರ್ಷದಿಂದ ಇದನ್ನ ತನಿಖೆ ಮಾಡಿದ್ದಾರೆ. ತನಿಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಪರಾಧಿನ ಒಬ್ಬನ್ನ ಹಿಡ್ಕೊಂಡು ಶಿಕ್ಷೆ ಮಾಡ್ತಕ್ಕಂಥದ್ದು ಆಗಿರ್ಲಿಲ್ಲ. ನಮ್ಮ ಸರ್ಕಾರಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯನೇ ಇದಕ್ಕೆ ದೊಡ್ಡ ಕಾರಣ. ಇವತ್ತು ಸಾಕಷ್ಟು ಸರ್ಕಾರಗಳಲ್ಲಿ ಅಧಿಕಾರಿಗಳು ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಆಫೀಸರ್ಗಳು ಎಚ್ಚೆತ್ಕೋಬೇಕು. ಅವರ ಕಾರ್ಯಾಚರಣೆಗಳನ್ನು ಶೀಘ್ರವಾಗಿ ಇಂಥ ಕೆಲಸಗಳನ್ನ ಮಾಡಬೇಕು. ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಟ್ರೆ ನಾಳೆ ಬೆಳಿಗ್ಗೆ ಈ ತರ ಆಗ್ತಕ್ಕಂಥ ಪ್ರಕರಣಗಳು ಮರುಕಳಿಸೋದಿಲ್ಲ. ಅವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ, ಅವರು ವಿಚಾರಣೆ ಮಾಡಿರ್ತಕ್ಕಂಥದ್ದು, ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ಪ್ರೋಸೆಸ್ ತುಂಬಾ ತಡ ಆಗಿದೆ. ಸಾಕ್ಷ್ಯಗಳ ನಾಶ ಆಗಿದೆ. ಅದರಲ್ಲಿ ಇರ್ತಕ್ಕಂಥದ್ದು ನಿಜಾಂಶ ಬಯಲಾಗಿಲ್ಲ. ಆ ಮಗಳಿಗೆ, ಒಂದು ಹೆಣ್ಮಗಳಿಗೆ ತುಂಬಾ ಅನ್ಯಾಯ ಆಗಿದೆ. ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಟೈಮ್ ಬರುತ್ತೆ. ಹಂಗಾಗಿ ಎಚ್ಚೆತ್ಕೋಬೇಕು. ಸರ್ಕಾರದಲ್ಲಿ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಉಳಿಸಿ 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 ಏನೇ ಬರಲಿ